ಡೈರೆಕ್ಟ್ ಆಗಿ ಕ್ವಶನ್ ಹೋಗೋಣ. ನೋಡ್ರಿ, ಈ ಕ್ವಶನ್ ಅಲ್ಲಿ ಏನಂತ ಹೇಳಿದ್ರೆ ಈ ರೀತಿಯಾಗಿ ಕೊಟ್ಟಿದ್ದಾನ. ಇಲ್ಲಿ ಏನಂತ ಹೇಳಿದ್ರೆ ಇದೊಂದು ಪೇಪರ್ ಶೀಟ್. ಸೊ ಇಲ್ಲಿ ಏನೈತಲ್ಲ, ಇದು ಟೋಟಲ್ ಆಗಿ ಏನಂತ ಹೇಳಿದ್ರೆ ಇದು ಬಾರ್ಡರ್ ಪೇಪರ್ ಶೀಟ್. ಇದನ್ನ ಏನ್ ಮಾಡಿದ ಅಂತ ಹೇಳಿದ್ರ ಹಾಫ್ಗೆ ಈ ತರ ಏನಂತ ಡ್ಯಾಶ್ ಡ್ಯಾಶ್ ಲೈನ್ ಕೊಡಿದಾನಲ್ಲ, ಅದನ್ನ ಮಡಚೋದು. ಡ್ಯಾಶ್ ಡ್ಯಾಶ್ ಲೈನ್ ಅಲ್ಲಿ ಇರುತ್ತಲ್ಲ ಅದನ್ನ ಮಡಚು ಕೊಡೋದು. ಹೆಂಗದಂತ ಹೇಳಿದ್ರೆ ಈ ತರ ಐತೆ, ಇದು ಸ್ಕ್ವೇರ್ ಐತೆ, ಇದನ್ನ ಏನಂತ ಹೇಳಿದ್ರೆ ಈ ರೀತಿಯಾಗಿ ಮಡಚಿದಾನ. ಸೊ ಅದಾದ ನಂತರ ನೆಕ್ಸ್ಟ್ ಏನ್ ಮಾಡಿದಾನ, ಈ ರೀತಿಯಾಗಿ ಮಡಚಿದ ತಕ್ಷಣ ಈ ರೀತಿಯಾಗಿ ಏನಂತ ಹೇಳಿದ್ರೆ ಸ್ಟ್ರಕ್ಚರ್ ಬರುತ್ತೆ ನಮ್ಗೆ. ಈ ರೀತಿಯಾಗಿ ಏನಂತ ಹೇಳಿದ್ರೆ ಸ್ಟ್ರಕ್ಚರ್ ಬರುತ್ತೆ. ಮತ್ತೆ ಇದನ್ನ ಈ ರೀತಿಯಾಗಿ ಹಾಫ್ ಆಗಿ ಮತ್ತೆ ಮಡಚಿದಾನ. ಅವಾಗ ಏನ್ ಮಾಡಿದಾನ ಅಂತ ಹೇಳಿದ್ರೆ ಇಲ್ಲೊಂದು ಹೋಲ್ ಅನ್ನ, ರಂಧ್ರವನ್ನ ತೆಗೆದಿದ್ದಾನ. ಅವಾಗ ಎಲ್ಲಾನು ಓಪನ್ ಮಾಡಿದ ತಕ್ಷಣ ಯಾವ ರೀತಿಯಾಗಿ ನಮ್ಗೆ ಡಯಾಗ್ರಾಮ್ ಬರುತ್ತೆ ಅಂತ ಕೇಳಿದಾನ. ಎಸ್, ನಾವ್ ಏನ್ ಮಾಡ್ಬೇಕಂತ ಹೇಳಿದ್ರೆ ನಿಮ್ದು ರಫ್ ಶೀಟ್ ಇರುತ್ತಲ್ಲ, ಸೊ ಅದ್ರಲ್ಲಿ ಏನಂತ ಹೇಳಿದ್ರೆ ಇಷ್ಟು ದೊಡ್ಡದನ್ನ ಏನಂತ ಹೇಳಿದ್ರೆ ಒಂದು ರಫ್ ಶೀಟ್ ಅನ್ನ ತಗೊಳ್ಳಿ. ಸೊ ಈ ತರ ರಫ್ ಶೀಟ್ ಅನ್ನ ತಗೊಳ್ಳಿ. ಅವ ಏನ್ ಮಾಡಿದ ಅಂತ ಹೇಳಿದ್ರೆ ನಡುವೆ, ಸೊ ನಾನು ಡ್ರಾ ಮಾಡ್ತೀನಿ ರೀ, ನೋಡೋಣ. ಸೊ ಈ ರೀತಿಯಾಗಿ ಏನಂತ ಹೇಳಿದ್ರೆ ಮಿಡಲ್ ಒಂದು ಲೈನ್ ಕಾಣಿಸ್ತಾ ಇದೆ ಎಲ್ರಿಗೂ. ಸೊ ಇಲ್ಲಿ ಇದೆ ನೋಡ್ರಿ. ಸೊ ಇಲ್ಲಿ ಮಿಡಲ್ ಏನಂತ ಹೇಳಿದ್ರೆ ಲೈನ್ ಐತಲ್ಲ, ಡ್ಯಾಶ್ ಡ್ಯಾಶ್ ಲೈನ್. ಸೊ ಅದನ್ನ ಏನ್ ಮಾಡ್ಬೇಕಂತ ಹೇಳಿದ್ರೆ ನಾವು ಈ ರೀತಿಯಾಗಿ ಮಡಚಬೇಕು. ಸೊ ಅವ್ನ ಅದೇ ಹೇಳಿದಾನಲ್ಲ ಫಸ್ಟ್ ಗೆ ಏನಂತ ಹೇಳಿದ್ರೆ ಹಾಫ್ ಈ ತರ ಏನಂತ ಹೇಳಿದ್ರೆ, ಸೊ ಈ ರೀತಿಯಾಗಿ ಹಾಫ್ ಮಾಡ್ಬಿಟ್ಟು ಮಡ್ಸ್ ಅಂತ ಹೇಳಿದಾನ. ಎಸ್, ಫೋಲ್ಡ್ ಮಾಡಂತ ಹೇಳಿದಾನ. ಸೊ ಈ ರೀತಿಯಾಗಿ ನಾವೇನಂತ ಹೇಳಿದ್ರೆ ಫೋಲ್ಡ್ ಮಾಡಿದ್ವಿ. ಸೊ ಯಾವ ಆಕೃತಿ ಬಂತ್ ನೋಡ್ರಿ. ಸೊ ಈ ಆಕೃತಿ ಬಂತ, ಎಲ್ರು ಕಾಣಿಸ್ತಾ ಇದೆಯಾ ಇಲ್ಲಿ ನೋಡ್ರಿ. ಸೊ ಈ ಆಕೃತಿ ಬಂತ ಇಲ್ಲಿ ನೋಡ್ರಿ ಡಯಾಗ್ರಾಮ್ ಅಲ್ಲಿ. ಸೊ ಈ ರೀತಿಯಾಗಿ ಆಕೃತಿ ಬರುತ್ತೆ. ಸೊ ನಿಮ್ಗೆ ಏನಂತ ಹೇಳಿದ್ರೆ ನಂದು ಕ್ಯಾಮ್ರಾ ಇರುತ್ತಲ್ಲ, ನಾನ್ ಕಾಣಿಸ್ತಿದ್ದೀನಿ, ಅಲ್ಲಿ ಪೇಪರ್ ಕಟಿಂಗ್ ನೋಡ್ರಿ. ಸೊ ಈ ರೀತಿಯಾಗಿ ಬರುತ್ತೆ ನೋಡ್ರಿ ಇಲ್ಲಿ. ಸೊ ಈ ರೀತಿಯಾಗಿ ಫೋಲ್ಡರ್ ಬಂತು. ಈ ರೀತಿಯಾಗಿ ಫೋಲ್ಡ್ ಬಂದ ನಂತರ ನೆಕ್ಸ್ಟ್ ಮತ್ತೆ ಏನ್ ಮಾಡಂತ ಹೇಳಿದಾನಂತ ಹೇಳಿದ್ರೆ ಅವನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಏನಂತ ಹೇಳಿದ್ರೆ ಮಿಡಲ್. ಸೊ ನಾನು ಡ್ರಾ ಮಾಡ್ತೀನಿ ರೀ. ಸೊ ಈ ರೀತಿಯಾಗಿ ಮಿಡಲ್ ಮತ್ತೆ ಇಲ್ಲಿ ನೋಡ್ರಿ ಈ ರೀತಿಯಾಗಿ. ಸೊ ಏನಂತ ಹೇಳಿದ್ರೆ, ಸೊ ಈ ರೀತಿಯಾಗಿ ಇರೋದು. ಸೊ ಮತ್ತೆ ಈ ರೀತಿಯಾಗಿ ಮಿಡಲ್ ಲೈನ್ ಅಂತ ಹೇಳಿದ್ರೆ ನಾವು ಫೋಲ್ಡ್ ಮಾಡ್ಬೇಕು ಅಂತಂದ್ ಹೇಳ್ತಾನೆ. ಯಾವ ರೀತಿಯಾಗಿ, ಯಾವ ಕಡೆ ಸೈಡ್ ನೋಡ್ರಿ ಕರೆಕ್ಟ್ ಆಗಿ. ಸೊ ಇಲ್ಲಿ ಏನಂತ ಹೇಳಿದ್ರೆ ಫೋಲ್ಡ್ ಮಾಡಿ ಈ ಕಡೆ ಏನಂತ ಹೇಳಿದ್ರೆ ಒಂದು ಲೈನ್ ಎಳೆದ್ಬಿಟ್ಟು ಅಥವಾ ಆ ಪ್ಲೇಸ್ ಅಲ್ಲಿ ಏನಂತ ಹೇಳಿದ್ರೆ ಫೋಲ್ಡ್ ಮಾಡ್ಬೇಕು ಈ ರೀತಿಯಾಗಿ ಅಂತಂದ್ ಹೇಳಿದಾನ. ಎಸ್ ನೋಡ್ರಿ. ಸೊ ಈ ರೀತಿಯಾಗಿ ಫೋಲ್ಡ್ ಆಯ್ತು. ಮೊದ್ಲು ಏನಂತ ಹೇಳಿದ್ರೆ ಈ ರೀತಿಯಾಗಿತ್ತು ಅದನ್ನ ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ ಫೋಲ್ಡ್ ಮಾಡಿದೆ. ಸೊ ಫೋಲ್ಡ್ ಮಾಡಿದ ನಂತರ ಇಲ್ಲೊಂದು ಆಕೃತಿ ಬಂತು ನೋಡ್ರಿ. ಈ ರೀತಿಯಾಗಿ ಹಿಡ್ಕೋಬೇಕು. ಇದು ಮೇಲ್ಗಡೆ ಇರ್ಬೇಕಿದು, ನಾವು ಅದೇ ತರ ಮಾಡಿಸ್ತಾ ಇದೀವಿ. ಸೊ ಇದನ್ನ ಈ ರೀತಿಯಾಗಿ ಆಯ್ತಾ. ಇಲ್ಲಿ ಈ ರೀತಿಯಾಗಿ ಇದ್ದಾಗ ಏನ್ ಮಾಡಿದ ಅಂತ ಹೇಳಿದ್ರೆ ನನ್ ಕಡೆ ಸೈಡ್ ಏನ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ನಾನು ಫೋಲ್ಡ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ಒಂದು ಏನ್ ಮಾಡಿದ ಅಂತ ಹೇಳಿದ್ರೆ ರಂಧ್ರವನ್ನ, ಹೋಲ್ ಅನ್ನ ತೆಗೆದಿದ್ದಾನೆ ಇಲ್ಲಿ ನೋಡ್ರಿ. ಸೊ ಇದನ್ನೇನ್ ನಿಮ್ ಕಡೆ ಆಗೈತೆ, ಬಟ್ ಆದ್ರೆ ಇದನ್ನ ನಾನು ಈ ತರ ತೋರಿಸಿದ್ರೆ ಇದ್ರ ಹಿಂದ್ಗಡೆ ಸೈಡ್ ಅಂತ ಹೇಳಿದ್ರೆ ಹೋಲ್ ಅನ್ನ ತೆಗಿಬೇಕು ಇವಾಗ. ಸೊ ಹೋಲ್ ಅನ್ನ ತೆಗಿತೀನಿ ನೋಡ್ರಿ. ನಿಮ್ ಹತ್ರ ಎಲ್ರ ಹತ್ರ ಪೆನ್ ಇರುತ್ತೆ ಎಕ್ಸಾಮ್ ಟೈಮ್ ಅಲ್ಲಿ. ಸೊ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ ಆ ಪೆನ್ ಅನ್ನ ತಗೊಂಡ್ ಏನಂತ ಹೇಳಿದ್ರೆ ಆ ಪೇಪರ್ಗೆ ನೀವ್ ಯಾವ ತರ ಫೋಲ್ಡ್ ಮಾಡಿರ್ತೀರಲ್ಲ, ಸೊ ಆ ರೀತಿಯಾಗಿ ಏನಂತ ಹೇಳಿದ್ರೆ ಒಂದು ಹೋಲ್ ಅನ್ನ ತೆಗಿರಿ. ತುಂಬಾ ಇಂಪಾರ್ಟೆಂಟ್ ಆಗತ್ತ. ಸೊ ಅದು ಹೋಲ್ ಇರ್ಲಿಲ್ಲ ನಡೀತಿತ್ತು, ಬಟ್ ಹೆಂಗಾದ್ರು ಏನಂತ ಹೇಳಿದ್ರೆ ಒಂದ್ ನಮ್ಗೆ ಸ್ಟ್ರಕ್ಚರ್ ಗೊತ್ತಾಗ್ಬೇಕು. ಇಲ್ಲಿ ಹೋಲ್ ಅಷ್ಟ ಆಯ್ತಲ್ಲ, ನಾನು ಈ ರೀತಿಯಾಗಿ ಏನಂತ ಹೇಳಿದ್ರೆ ಹೋಲ್ ಅನ್ನ ತೆಗೆದಿದ್ದೀನಿ ನೋಡ್ರಿ. ಅದು ಹೋಲ್ ಆಗಿಲ್ಲ, ಬಟ್ ಆದ್ರೆ ಸೊ ಈ ರೀತಿಯಾಗಿ ತೆಗೆದಿದ್ದೀನಿ. ಸೊ ಇವಾಗ ಏನಂತ ಹೇಳಿದ್ರೆ ನೀವು ಓಪನ್ ಮಾಡ್ಬೇಕು. ಸೊ ಓಪನ್ ಮಾಡಿದಾಗ ನೋಡ್ರಿ, ನಾನು ಸ್ಕ್ರೀನ್ ಶೇರ್ ಮಾಡೋದು ಸ್ಟಾಪ್ ಮಾಡ್ತೀನಿ ಫುಲ್ ಕ್ಲಿಯರ್ ಆಗಿ ಕಾಣಿಸೋಕೆ. ಸೊ ಮತ್ತೆ ಸ್ಕ್ರೀನ್ ಶೇರ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ರಿ. ಸೊ ಕರೆಕ್ಟ್ ಆಗಿ ನೋಡ್ರಿ. ಸೊ ಇಲ್ಲಿ ಏನಂತ ಹೇಳಿದ್ರೆ ಫಸ್ಟ್ ಏನಿತ್ತು ನಾರ್ಮಲ್ ಆಗಿತ್ತು, ಈ ರೀತಿಯಾಗಿ ಏನಂತ ಹೇಳಿದ್ರೆ ನಾರ್ಮಲ್ ಆಗಿತ್ತು. ಸೊ ನಾನು ಏನ್ ಮಾಡ್ದೆ, ಮಿಡಲ್ ಏನಂತ ಹೇಳಿದ್ರೆ ಈ ತರ ಮಡ್ಸ್ ಅಂತ ಹೇಳಿದ್ರು, ಈ ತರ ಮಡ್ಸ್ದೆ. ಮತ್ತೆ ಏನ್ ಮಾಡ್ರು ಅಂತ ಹೇಳಿದ್ರೆ ನಡುವೆ ಮತ್ತೆ ಬಿಟ್ವೀನ್ ಮಡ್ಸ್ ಅಂತ ಹೇಳಿದ್ರು, ಫೋಲ್ಡ್ ಮಾಡಂತ ಹೇಳಿದ್ರು, ಫೋಲ್ಡ್ ಮಾಡ್ದೆ. ಸೊ ಈ ರೀತಿಯಾಗಿ ಆಕೃತಿ ಬಂತಲ್ಲಿ. ಈ ರೀತಿ ಆಕೃತಿ ಬಂದಾಗ ಇಲ್ಲಿ ಮೇಲ್ಗಡೆ ಸೊ ಈ ಕಡೆ ಸೈಡ್ ಏನಂತ ಹೇಳಿದ್ರೆ ಹೋಲ್ ಮಾಡ್ಬೇಕಂದ್ರೆ ಹೋಲ್ ಮಾಡ್ದೆ. ಸೊ ಅವಾಗ ನಾನು ಏನಂತ ಹೇಳಿದ್ರೆ ಇವಾಗ ಓಪನ್ ಮಾಡ್ತೀನಿ ಇದನ್ನ. ಸೊ ಓಪನ್ ಮಾಡಿದ ತಕ್ಷಣ ನಮ್ಗೆ ಏನಂತ ಹೇಳಿದ್ರೆ ಈ ತರ ಸ್ಟ್ರಕ್ಚರ್ ಕಾಣಿಸುತ್ತೆ ನೋಡಿ. ಸೊ ಇದು ಮೇಲ್ಗಡೆ. ಸೊ ಈ ರೀತಿಯಾಗಿ ಸ್ಟ್ರಕ್ಚರ್ ಕೊನೆಗೆ ಬರುತ್ತೆ. ಇದು ಎಲ್ಲಿ ಐತೆ ಅಂತ ನಾವು ನೋಡ್ಬೇಕು ಇವಾಗ. ಎಸ್, ನೋಡೋಣ ಇವಾಗ. ಸ್ಕ್ರೀನ್ ಶೇರ್ ಮಾಡ್ತೀನಿ ರೀ ಸ್ವಲ್ಪ. ಎಸ್, ಇಲ್ಲಿ ನಮ್ಗೆ ಆನ್ಸರ್ ಎಲ್ಲಿ ಬರುತ್ತೆ ಅಂತ ನೋಡೋಣ ನೋಡ್ರಿ. ಸೊ ಈ ರೀತಿಯಾಗಿ ಎಲ್ಲೈತೆ ನೋಡ್ರಿ. ಸೊ ಇಲ್ಲಿ ಮೇಲ್ಗಡೆ 2 ಬರ್ಬೇಕು, ಇಲ್ಲಿ ಕೆಳಗಡೆ 2 ಬರ್ಬೇಕು, ಈ ಕಡೆ ಸೈಡ್ ಎಲ್ಲೂ ಇಲ್ಲ. ಸೊ ಅಂದ್ರೆ ನಮ್ಗೆ ಸ್ಟ್ರಕ್ಚರ್, ಈ ಸ್ಟ್ರಕ್ಚರ್ ಎಲ್ಲಿ ಬರುತ್ತೆ ನೋಡ್ರಿ, ನಿಮ್ಗೆ ಕಾಣಿಸ್ತಿದೆ ನೋಡ್ರಿ. ನಮ್ಗೆ ಈ ಸ್ಟ್ರಕ್ಚರ್ ಏನಂತ ಹೇಳಿದ್ರೆ ಇಲ್ಲಿ ಒಂದು ಅಂತ ಇದೆ. ಸೊ ಇದು ಆಪ್ಷನ್ ಬರಂಗಿಲ್ಲ. ಇಲ್ಲಿ 2 ಇದೆ, ಆಮೇಲೆ ಈ ಕಡೆ ಒಂದಿದೆ. ಬಟ್ ಆದ್ರೆ ಇಲ್ಲಿ 2 ಇದೆ, ಈ ಕಡೆ ಸೈಡ್ ಯಾವ್ದು ಇಲ್ಲ, ಇದು ಬರಲ್ಲ. ಅದಾದಂದ್ರೆ ಇದ್ ನೋಡ್ರಿ. ಸೊ ಇಲ್ಲಿ 2 ಇದೆ. ಸೊ ಈ ಕಡೆ ಸೈಡ್ ತಗೊಂಡಿದ್ದಾನೆ, ಇಲ್ಲಿ 2 ಇದೆಯಾ, ಏನು ಇಲ್ಲ ಇಲ್ಲಿ. ಸೊ ಇದು ಕೂಡ ಬರಲ್ಲ. ನಮ್ಗೆ ಏನಂತ ಹೇಳಿದ್ರೆ ಫಸ್ಟ್ ಆಪ್ಷನ್ ಅಷ್ಟೇ. ಇಲ್ಲಿ 2, ಅದಾದಂದ್ರೆ ಇಲ್ಲಿ 2 ಹೋಲ್ ಮಾತ್ರ ಬರುತ್ತಾ ಈ ರೀತಿಯಾಗಿ ಮಾಡಿದಾಗ. ಸೊ ಇದೇನಂತ ಹೇಳಿದ್ರೆ ನಮ್ಗೆ ಕರೆಕ್ಟ್ ಆನ್ಸರ್ ಆಗತ್ತ. ಜಸ್ಟ್ ಏನಂತ ಹೇಳಿದ್ರೆ ನೀವು ನಾರ್ಮಲ್ ಆಗಿ ಮಾಡ್ತಾ ಹೋದ್ರೆ 2 ಮಿನಿಟ್ಸ್ ಆಗಂಗಿಲ್ಲ. ಜಸ್ಟ್ 1 ಮಿನಿಟ್ ಅಲ್ಲಿ ಏನಂತ ಹೇಳಿದ್ರೆ ಜಸ್ಟ್ ಫೋಲ್ಡ್ ಮಾಡಿ ಒಂದು ಹೋಲ್ ಮಾಡಿದ್ರೆ ಮುಗಿದೋಯ್ತು. ಈಸಿಯಾಗಿ ನಿಮ್ಗೆ ಗೊತ್ತಾಗತ್ತ. ಸೊ ಇದು ನಿಮ್ಗೆ ಅರ್ಥ ಆಗೈತೆ ಅನ್ಕೊಂತೀನಿ. ಎಸ್, ಅರ್ಥ ಆಗೈತಾ? ಎಸ್.
ಇಲ್ಲಿ ನೋಡ್ರಿ ನೆಕ್ಸ್ಟ್ ಒನ್ ಐತೆ. ಈಗೇನ್ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ ಸ್ಟಾಪ್ ಮಾಡ್ರಿ ವಿಡಿಯೋ. ಸೊ ಇದನ್ನ ಪೇಪರ್ ಇದನ್ನ ತೆಗೆದ್ಬಿಟ್ಟು ಸ್ಟಾಪ್ ಮಾಡ್ರಿ, ಒಂದ್ ಪೇಪರ್ ಅನ್ನ ತಗೊಳ್ರಿ. ಸೊ ಒಂದೇನಂತಂದ ಹೇಳಿದ್ರೆ ಈ ರೀತಿಯಾಗಿ ಪೇಪರ್ ಅನ್ನ ತಗೊಳ್ರಿ, ಚೌಕ್ ಸ್ಕ್ವೇರ್ ಆಕಾರದ ಅಂತಂದ್ರೆ ಪೇಪರ್ ತಗೊಳ್ರಿ. ಅವ್ರು ಹೆಂಗ್ ಹೇಳಿದಾರಲ್ಲ ಹಂಗ್ ನೀವು ಮಡ್ಸ್ಕೊತವ್ರಿ. ನಾನು ಹೇಳ್ತೀನಿ ಇವಾಗ ಯಾವ ತರ ಅಂತಂದ ಹೇಳಿದ್ರೆ ಫಸ್ಟ್ಗೆ ಸೊ ಇಲ್ಲಿ ಏನಂತಂದ ಹೇಳಿದ್ರೆ ಇಲ್ಲಿ ಮಡಿಸ್ಬೇಕು, ಆಮೇಲೆ ಇಲ್ಲಿ ಮಡಿಸ್ಬೇಕು, ಆಮೇಲೆ ಇಲ್ಲಿ ಮಡಿಸ್ಬೇಕು, ಆಮೇಲೆ ಇಲ್ಲಿ ಫೋಲ್ಡ್ ಮಾಡ್ಬೇಕು. ಇವುಗಳನ್ನೆಲ್ಲ ಏನಂತಂದ ಹೇಳಿದ್ರೆ ಒಳಗಡೆ ಸೈಡ್ ಫೋಲ್ಡ್ ಮಾಡ್ಬೇಕು. ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಒಳಗಡೆ ಸೈಡ್ ನೀವು ಫೋಲ್ಡ್ ಮಾಡ್ಬೇಕು. ಸೊ ಫೋಲ್ಡ್ ಮಾಡಿ ಏನಂತಂದ ಹೇಳಿದ್ರೆ ಇಲ್ಲಿ 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 ಏನಂತಂದ ಹೇಳಿದ್ರೆ ಸ್ಟಾರ್ ಕೊಟ್ಟಿದ್ದಾನ, ಅವನು ಸ್ಟಾರ್ ಹಾಕಿದಾನ. ನಮಗ್ ಸ್ಟಾರ್ ಎಲ್ಲ ಹಾಕಕೊಂಡು ಅಷ್ಟೊಂದೆಲ್ಲ ಟೈಮ್ ಇರಂಗಿಲ್ಲ, ಜಸ್ಟ್ ಹೋಲ್ ಅಂತಂದ್ ಹಾಕ, 4 ಹೋಲ್ ಹಾಕ್ಬೇಕು. ಸೊ ಟ್ರೈ ಮಾಡ್ರಿ ನೋಡೋಣ. ನಾನು ಏನಂತಂದ ಹೇಳಿದ್ರೆ ನಿಮ್ ಜೊತೆನೆ ಟ್ರೈ ಮಾಡ್ತೀನಿ ಇವಾಗ. ಎಸ್, ಫಸ್ಟ್ ಏನಂತಂದ ಹೇಳಿದ್ರೆ ಈ ರೀತಿ ಆಗೈತ. ಸೊ ಅವ್ನ ಏನ್ ಮಾಡ್ಯಾನ ಅಂತಂದ ಹೇಳಿದ್ರೆ ಫಸ್ಟ್ ಈ ರೀತಿಯಾಗಿ ಮಡ್ಚಿದಾನ, ಈ ರೀತಿಯಾಗಿ ಮಡ್ಸ್ಬೇಕು. ನಾನು ಸ್ವಲ್ಪ ಇದು ಮಾಡ್ತೀನಿ ನೋಡ್ರಿ, ನಿಮ್ಗೆ ಕಾಣಿಸ್ಲಿ ಅಂತಂದ ಈ ತರ ಐತೆ. ಫಸ್ಟ್ ಈ ರೀತಿಯಾಗಿ ಮಡ್ಚಿದಾನ. ಎಸ್, ಕಾಣಿಸ್ತಾ ಐತಾ? ಈ ರೀತಿಯಾಗಿ ಮಡ್ಚಿದಾನ. ಸೊ ಫಸ್ಟ್ ಒನ್ ಮಡಿಸಿದ. ಆಮೇಲೆ ನೆಕ್ಸ್ಟ್ ಒನ್ ಈ ಕಡೆ ಸೈಡು ಮಡ್ಚಿದಾನ, ಅಂದ್ರೆ ಫೋಲ್ಡ್ ಮಾಡಿದಾನ ಅಂತ. ಈ ಕಡೆ ಸೈಡು ಫೋಲ್ಡ್ ಮಾಡಿದಾನ. ಎಸ್, ಮತ್ತೆ ನೋಡ್ರಿ 4 ಸೈಡ್ ಫೋಲ್ಡ್ ಮಾಡ್ಬೇಕು ಅದನ್ನ. ಏನಂತಂದ ಹೇಳಿದ್ರೆ ಕರೆಕ್ಟ್ ಆಗಿ 4 ಸೈಡ್ ಈ ರೀತಿಯಾಗಿ ಫೋಲ್ಡ್ ಮಾಡಿ, ನಿಮ್ಗೆ ಹೆಂಗ್ ಬರುತ್ತಾ ಹಂಗ್ ಫೋಲ್ಡ್ ಮಾಡ್ರಿ. ಫೋಲ್ಡ್ ಮಾಡಿ ಆದ ನಂತರ ಏನ್ ಮಾಡಿದಾನ ಅಂತ ಹೇಳಿದ್ರೆ ಆ ಫೋಲ್ಡ್ ಮಾಡಿರೋ ಮೇಲ್ಗಡೆ ಏನ್ ಮಾಡಿದಾನ ಅಂತ ಹೇಳಿದ್ರೆ ಹೋಲ್ ಮಾಡಿದಾನ. ಟೋಟಲ್ ಆಗಿ ಎಷ್ಟು ಹೋಲ್ ಮಾಡ್ಬೇಕು? ಟೋಟಲ್ ಆಗಿ ಈ ರೀತಿಯಾಗಿ 4 ಹೋಲ್ಗಳನ್ನ ಮಾಡ್ಬೇಕು. ಟೋಟಲ್ ಆಗಿ ಇಲ್ಲಿ ಕಾಣಿಸ್ತಿದ್ಯಾ? ಇಲ್ಲಿ ಒಂದು, ಆಮೇಲೆ ಇಲ್ಲೊಂದು, ಇಲ್ಲೊಂದು, ಇಲ್ಲೊಂದು ಏನಂತ ಹೇಳಿದ್ರೆ ಟೋಟಲ್ 4 ಹೋಲ್ಗಳನ್ನ ಮಾಡ್ಬೇಕು. ಸೊ ನಾನು ವೇಟ್ ಮಾಡ್ತಿರ್ತೀನಿ, ಮಾಡ್ರಿ ನೋಡೋಣ. ಮಾಡ್ರಿ, ಪಟ್ ಅಂತ ಮಾಡ್ಬೇಕು. ಸೊ ಟೋಟಲ್ ಆಗಿ ಏನಂತಂದ ಹೇಳಿದ್ರೆ 4 ಹೋಲ್ಗಳಾಗ್ಬೇಕು. ಸೊ ನಿಮ್ಗೆ ಏನಂತಂದ ಹೇಳಿದ್ರೆ ಇನ್ನೊಂದು ನಿಮ್ಗೂ ಕೂಡ ಏನಂತಂದ ಹೇಳಿದ್ರೆ ಈಸಿಯಾಗಿ ಗೊತ್ತಾಗತ್ತ. ಸೊ ಯಾವ ರೀತಿಯ ಕ್ವಶನ್ಸ್ ಗಳು ಬರ್ತಾವ ಏನಿಲ್ಲ ಅಂತಂದ ಹೇಳಿ. ಸೊ ಈ ರೀತಿಯಾಗಿ ನಾವು ಪ್ರಾಕ್ಟಿಕಲ್ ಮಾಡೋದ್ರಿಂದ ನಾವು ಡೈರೆಕ್ಟ್ ಆಗಿ ಮಾಡ್ತೀವಲ್ಲ, ನಮ್ಗೆ ಏನಂತಂದ ಹೇಳಿದ್ರೆ 1 ಮಾರ್ಕ್ಸು ಅಥವಾ 2 ಮಾರ್ಕ್ಸು ನಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡ್ತಾವ. ನೋಡ್ರಿ ನಾನು ಎಲ್ಲಾ ಕಡೆ ಏನಂತಂದ ಹೇಳಿದ್ರೆ 4 ಸೈಡ್ ಹೋಲ್ ಮಾಡ್ಕೊಂಡೆ, 4 ಸೈಡ್ ಹೋಲ್ ಮಾಡ್ಕೊಂಡೆ. ಇವಾಗ ಅದನ್ನ ಓಪನ್ ಮಾಡ್ಬೇಕು. ಸೊ ಓಪನ್ ಮಾಡ್ರಿ. ಸೊ ಈ ತರ ಓಪನ್ ಮಾಡಿದಾಗ ಈ ತರ ಸ್ಕ್ವೇರ್ ಐತಲ್ಲ, ಸೊ ಈ ತರ ಸ್ಟ್ರಕ್ಚರ್ ಎಲ್ಲೈತೆ ಅಂತ ನೋಡ್ಬೇಕು. ಇವಾಗ ನಮ್ಗೆ ಈ ತರ ಬಂದೈತೆ, ಈ ತರ ಸ್ಟ್ರಕ್ಚರ್ ಅಂದ್ರೆ ಇಲ್ಲೊಂದು, 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 ಅದಾದ ನಂತರ ಇಲ್ಲಿ ಮೂಲೆಗಳಲ್ಲಿ ಒಂದೊಂದು, ಸೊ ಎಲ್ಲ ಕಾರ್ನರ್ ಗಳಲ್ಲಿ ಒಂದೊಂದು. ಸೊ ಈ ರೀತಿಯಾಗಿ ಸ್ಟ್ರಕ್ಚರ್ ಎಲ್ಲಿ ಬಂದೈತೆ ಅಂತ ನೋಡ್ಬೇಕು. ನೋಡ್ರಿ ಕರೆಕ್ಟ್ ಆಗಿ. ಸೊ ನಮ್ಗೆ ಈಸಿಯಾಗಿ ಅರ್ಥ ಆಗತ್ತಲ್ಲ. ನಿಮ್ಗೆ ಇನ್ನು ಕಾಣಿಸ್ಲಿಲ್ಲ ಅಂತಂದ ಹೇಳಿದ್ರೆ ನಾನು ಅಲ್ಲಿ ಸ್ವಲ್ಪ ಮಾರ್ಕ್ ಮಾಡ್ತೀನಿ ನೋಡ್ರಿ. ಸೊ ಇಲ್ಲೊಂದಿದೆ, ಒಂದು ಏನಂತಂದ ಹೇಳಿದ್ರೆ ಒಂದು ಜಸ್ಟ್ ಒಂದು 10 ಮಿನಿಟ್ಸ್ ಲೇಟ್ ಆಗತ್ತೆ ಅಷ್ಟೇ ವಿಡಿಯೋ. ಅಷ್ಟೊಂದು ಪೇಶನ್ಸ್ ಇಂದ ನೀವು ನೋಡ್ಬೇಕಷ್ಟೇ. ಈಗ ನೋಡ್ರಿ, ಸೊ ಈ ರೀತಿಯಾಗಿ ಸ್ಟ್ರಕ್ಚರ್ ಎಲ್ಲಿ ಹೋಲ್ಸ್ ಗಳು ಬಂದಾವ ಅಂತ ನೋಡ್ಬೇಕು. ಇವಾಗ ನಮ್ಗ ಅವ ಏನ್ ಮಾಡಿದ ಅಂತಂದ ಹೇಳಿದ್ರೆ ಸ್ಟಾರ್ ನ ಕೊಟ್ಟಿದಾನ. ನಮ್ಗೆ ಸ್ಟಾರ್ ಎಲ್ಲ ತಕ್ಕೋತ್ಕೊಂಡು ಹೋದ್ ಅಷ್ಟೊಂದೆಲ್ಲ ಇದು ಆಗಂಗಿಲ್ಲ. ಈಗ ನೋಡ್ರಿ, ಸೊ ಈ ರೀತಿಯಾಗಿ ಸ್ಟ್ರಕ್ಚರ್ ಎಲ್ಲಿ ಬಂದೈತಿ ನೋಡ್ರಿ. ಸೊ ಇದು ಫಸ್ಟ್ ಒನ್ ಕರೆಕ್ಟ್ ಏನ್ ನೋಡ್ರಿ. ಎಸ್, ಫಸ್ಟ್ ಒನ್ ಕರೆಕ್ಟಾ? ಫಸ್ಟ್ ಒನ್ ರಾಂಗ್, ಫಸ್ಟ್ ಒನ್ ಆಪ್ಷನ್ ರಾಂಗ್. ಸೊ ಇಲ್ಲಿ ಮಾತ್ರ ಬಂದೈತಿ, ಇಲ್ಲಿ ಏನಂತಂದ ಹೇಳಿದ್ರೆ ಬೇರೆ ಬೇರೆ ತರ ಬಂದೈತಿ. ಇಲ್ಲಿ ನೋಡ್ರಿ ಬೇಕಂದ್ರೆ. ಸೊ ಸೆಕೆಂಡ್ ಒನ್ ನೋಡ್ರಿ, ಇದು ಓನ್ಲಿ ಇಲ್ಲಿ ಮಾತ್ರ ಐತೆ, ನಡುವು ಮಾತ್ರ ಐತೆ, ಅದು ಬರಂಗಿಲ್ಲ. ಅದಾದ ನಂತರ ಇದನ್ನ ನೋಡ್ರಿ, 1 2 1 2. ಓಕೆ, ನಾವು ಮಾಡಿದಿರೋ ತರ ಬಂದೈತೆ. ಇಲ್ಲಿ ಮಿಡಲ್ ಕೂಡ ಇಲ್ಲ ನಮ್ದು, ಇಲ್ಲಿ ಮಿಡಲ್ ಕೂಡ ಯಾವುದೇ ಹೋಲ್ಗಳಿಲ್ಲ. ಅಂದ್ರೆ ಇದು ನಮ್ ಕರೆಕ್ಟ್ ಆನ್ಸರ್. ಮತ್ತೊಂದು ಇನ್ನೊಂದು ನೋಡ್ರಿ, ಸೇಮ್ ಅದೇ ತರ ಐತೆ, ಬಟ್ ಅದ್ರ ಮಿಡಲ್ ಹೋಲ್ ಐತೆ. ಇಲ್ಲಿ ಮಿಡಲ್ ಹೋಲ್ ನಾವು ಎಲ್ಲೂ ಕಟ್ಟೆ ಮಾಡಿಲ್ಲ, ಸೊ ಅದು ಬರೋದೇ ಇಲ್ಲ. ಅಂದ್ರೆ ಆಪ್ಷನ್ ಸಿ ಏನಂತಂದ ಹೇಳಿದ್ರೆ ನಮ್ಗೆ ಇಲ್ಲಿ ಕರೆಕ್ಟ್ ಆಗತ್ತ. ಸೊ ಎಲ್ರಿಗೂ ನಿಮ್ಗೆ ಅರ್ಥ ಆಗ್ತಿದ್ಯಾ? ಸೊ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ನಾವು ಸಾಲ್ವ್ ಮಾಡ್ಬೇಕು. ಎಸ್, ನೆಕ್ಸ್ಟ್ ಮತ್ತೊಂದಿದೆ ನೋಡ್ರಿ. ಇದನ್ನೇನ್ ಮಾಡ್ಬೇಕಂದ್ರೆ ಮತ್ತೆ ನೀವು ಸ್ಟಾಪ್ ಮಾಡ್ರಿ ವಿಡಿಯೋ, ಮತ್ತೆ ಒಂದ್ ಏನಂತಂದ ಹೇಳಿದ್ರೆ ಪೇಪರ್ ಅಂತ ತಗೊಳ್ರಿ, ಮತ್ತೆ ನಾನ್ ಹೇಳ್ದಂಗ್ ಮಾಡ್ಸ್ರಿ. ಸೊ ಫೋಲ್ಡ್ ಮಾಡ್ರಿ. ಈ ತರ ಏನಂತಂದ ಹೇಳಿದ್ರೆ ಫೋಲ್ಡರ್ ಇದು ಪೇಪರ್ ಐತೆ. ಸೊ ಮಿಡಲ್ ಏನ್ ಮಾಡ್ಬೇಕಂತಂದ ಹೇಳಿದ್ರೆ ಕರೆಕ್ಟ್ ಆಗಿ ಮಿಡಲ್ ಈ ಮೂಲೆಯಿಂದ ಈ ಮೂಲೆಗೆ ಏನಂತಂದ ಹೇಳಿದ್ರೆ ನೀವು ಈ ರೀತಿಯಾಗಿ ಮಡಿಸ್ಬೇಕು, ಅಂದ್ರೆ ಫೋಲ್ಡ್ ಮಾಡ್ಬೇಕು. ಸೊ ಅದಾದ ನಂತರ ಫೋಲ್ಡ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿಯಾಗಿ ಬರುತ್ತೆ, ಕರೆಕ್ಟಾ? ಈ ರೀತಿಯಾಗಿ ಬರುತ್ತೆ. ಸೊ ಅದಾದ ನಂತರ ನೆಕ್ಸ್ಟ್ ಮತ್ತೆ ಮಿಡಲ್ ಅಲ್ಲಿ ನಾವ್ ಏನ್ ಮಾಡ್ಬೇಕಂತ ಹೇಳಿದ್ರೆ ಮಾರ್ಕ್ ಮಾಡ್ಕೊಂಡು ಮತ್ತೆ ಈ ರೀತಿಯಾಗಿ ಫೋಲ್ಡ್ ಮಾಡ್ಬೇಕು. ಸೊ ಇಷ್ಟು ಮಾಡ್ರೆ ನೋಡೋಣ. ಇವಾಗ ನಾನು ಮಾಡ್ತೀನಿ ನಿಮ್ ಜೊತೆಗೆ. ಎಸ್, ಫೋಲ್ಡ್ ಮಾಡ್ರಿ. ಸೊ ಈ ರೀತಿಯಾಗಿ ಫೋಲ್ಡ್ ಮಾಡ್ಬೇಕು. ಫಸ್ಟ್ಗೆ ಈ ರೀತಿಯಾಗಿ ಫೋಲ್ಡ್ ಮಾಡ್ಬೇಕು. ಅದಾದ ನಂತರ ನೆಕ್ಸ್ಟ್ ಮತ್ತೆ ಮಿಡಲ್ ಫೋಲ್ಡ್ ಮಾಡಂತಂದ ಹೇಳಿದಾನ. ಸೊ ಮಿಡಲ್ ಫೋಲ್ಡ್ ಮಾಡಿದ್ರೆ ಎಷ್ಟು ಬರುತ್ತಾ? ಇಷ್ಟು ಬರುತ್ತೆ ನೋಡ್ರಿ, ಈ ತರ ಬರುತ್ತೆ. ಅದಾದ ನಂತರ ನೆಕ್ಸ್ಟ್ ಏನ್ ಮಾಡಿದಾನ, ಇದು ಮೇಲ್ಗಡೆ ಇರುತ್ತೆ. ಇದು ನಂದು ಏನಂತ ಹೇಳಿದ್ರೆ ಇದು ಮೇಲ್ಗಡೆ ಇರುತ್ತೆ. ಸೊ ಇಷ್ಟು ಫೋಲ್ಡ್ ಮಾಡಿದ ನಂತರ ಇಷ್ಟು ಬಂತಲ್ವಾ, ಈ ತರ ಬಂತು. ಇವಾಗ ನಮ್ದು ನೋಡ್ರಿ ಈ ತರ ಬಂತು. ಇವಾಗ ಏನ್ ಮಾಡಿದ ಅಂತಂದ ಹೇಳಿದ್ರೆ ಮೇಲ್ಗಡೆಯಿಂದ ಫೋಲ್ಡ್ ಮಾಡ್ಬೇಕು ನಾವು. ಈ ತರ ಏನಂತಂದ ಹೇಳಿದ್ರೆ ಈ ತರ ಐತ್ ನಮ್ಗೆ. ಇವಾಗ ಕೆಳಗಡೆಯಿಂದ ಫೋಲ್ಡ್ ಮಾಡಂಗಿಲ್ಲ,
ಕೆಳಗಡೆ ತಗೊಂಡ್ ಫೋಲ್ಡ್ ಮಾಡಂಗಿಲ್ಲ. ಯಾಕಂದ್ರೆ ಎರೋ ಮಾರ್ಕ್ ಏನಂತ ಹೇಳಿದ್ರೆ ಈ ತರ ಕೆಳಗಡೆ ಇದೆ. ಎರೋ ಮಾರ್ಕ್ ಯಾವ ಕಡೆ ಇರುತ್ತೆ ಆ ಕಡೆ ಸೈಡ್ ಇಂದ ಕೆಳಗಡೆಯಿಂದ ಈ ತರ ಫೋಲ್ಡ್ ಮಾಡ್ಬೇಕು. ಸಾರಿ, ಕೆಳಗಡೆಯಿಂದ ಅಂತ ಕೆಳಗಡೆಯಿಂದ ಮಾಡಂಗಿಲ್ಲ, ಮೇಲ್ಗಡೆಯಿಂದ ಎರೋ ಮಾರ್ಕ್ ಐತಲ್ಲ, ಮೇಲ್ಗಡೆಯಿಂದ ಏನಂತ ಹೇಳಿದ್ರೆ ಈ ರೀತಿಯಾಗಿ ಫೋಲ್ಡ್ ಮಾಡ್ಬೇಕು. ಮಾಡ್ರಿ ನೋಡೋಣ, ಈ ರೀತಿಯಾಗಿ ಬರುತ್ತೆ. ಎಸ್, ಈ ರೀತಿಯಾಗಿ ಬಂದ ತಕ್ಷಣ ಅವ್ನ್ ಏನ್ ಮಾಡಿದಾನಂತ ಹೇಳಿದ್ರೆ ಈ ಪ್ಲೇಸ್ ಅಲ್ಲಿ ಒಂದು ಏನಂತ ಹೇಳಿದ್ರೆ ಒಂದು ಸ್ಕ್ವೇರ್ ತರನೋ ಒಂದು ಹೋಲ್ ತರನೋ ಮಾಡಿದಾನ. ಅದಾದ ನಂತರ ಈ ಕಡೆ ಹಿಂದ್ಗಡೆ ಸೈಡ್ ಒಂದು ಹೋಲ್ ಮಾಡಿದಾನ. ಸೊ ಇವಾಗ ಏನ್ ಮಾಡ್ಬೇಕಂತ ಹೇಳಿದ್ರೆ ಎರಡು ಪ್ಲೇಸ್ ಅಲ್ಲಿ, ಒಂದು ಈ ಪ್ಲೇಸ್ ಅಲ್ಲಿ, ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಈ ಪ್ಲೇಸ್ ಅಲ್ಲಿ, ಒಂದ್ ಯಾವ್ದು ಈ ಪ್ಲೇಸ್ ಅಲ್ಲಿ ಮಾಡಿದಾನ, ಇನ್ನೊಂದು ಈ ಪ್ಲೇಸ್ ಅಲ್ಲಿ ಮಾಡಿದಾನ. ಈ ಎರಡು ಪ್ಲೇಸ್ ಅಲ್ಲಿ ನೀವ್ ಏನ್ ಮಾಡ್ಬೇಕಂದ್ರೆ ಹೋಲ್ ಮಾಡ್ರಿ. ಸೊ ಅದಾದ ನಂತರ ನೆಕ್ಸ್ಟ್ ನಾವು ಕಂಟಿನ್ಯೂ ಮಾಡೋಣ. ಎಸ್, ಎಲ್ರು ಕಟ್ ಮಾಡಿದ್ರ? ಸೊ ಈ ರೀತಿಯಾಗಿ ಏನಂತ ಹೇಳಿದ್ರೆ ಫೋಲ್ಡ್ ಮಾಡಿದಾಗ ಸೊ ನಾವು ಟೋಟಲ್ ಆಗಿ ಎರಡ್ ಕಡೆ ಕಟ್ ಮಾಡ್ಬೇಕು. ಒಂದ್ ಯಾವ್ದು ಈ ಪ್ಲೇಸ್ ಅಲ್ಲಿ, ಇಲ್ಲಿ ನೀವು ಕರೆಕ್ಟ್ ಆಗಿ ನೋಡ್ರಿ, ಈ ಪ್ಲೇಸ್ ಅಲ್ಲಿ ಕಟ್ ಮಾಡ್ಬೇಕು, ಆಮೇಲೆ ಈ ಪ್ಲೇಸ್ ಅಲ್ಲಿ ಕಟ್ ಮಾಡ್ಬೇಕು. ಸೊ ಎರಡು ಪ್ಲೇಸ್ ಅಲ್ಲಿ ನೀವು ಕಟ್ ಮಾಡಿದೀರಾ. ಸೊ ಈ ರೀತಿಯಾಗಿ ನೋಡ್ರಿ, ನಾನು ಈ ಪ್ಲೇಸ್ ಅಲ್ಲಿ ಮತ್ತೆ ಈ ಪ್ಲೇಸ್ ಅಲ್ಲಿ ಕಟ್ ಮಾಡಿದೀನಿ. ಸೊ ಇವಾಗ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಓಪನ್ ಮಾಡ್ಬೇಕು. ಸೊ ಓಪನ್ ಮಾಡಿದಾಗ ನೋಡ್ರಿ ಎಲ್ಲೆಲ್ಲಿ ಕಟ್ ಆಗೈತಿ, ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಈ ಮೂಲೆಗಳಲ್ಲಿ ಎರಡ್ ಕಡೆ ಕಟ್ ಆಗೈತೆ, ಈ ಮೂಲೆಯಲ್ಲೂ ಎರಡ್ ಕಡೆ ಕಟ್ ಆಗೈತೆ, ಇಲ್ಲಿ ಕೆಳಗಡೆ ನೋಡ್ರಿ ಇಲ್ಲೂ ಕಟ್ ಆಗೈತೆ, ಈ ಕಡೆಗಡೆ ನೋಡ್ರಿ ಕೆಳಗಡೆ ಕಟ್ ಆಗೈತೆ. ಅದಾದ ನಂತರ ನೆಕ್ಸ್ಟ್ ಮಿಡಲ್ ಅಲ್ಲಿ ಏನಂತ ಹೇಳಿದ್ರೆ 4 ಕಡೆ ಏನಂತ ಹೇಳಿದ್ರೆ ಹೋಲ್ ಬಂದೈತೆ. ಸೊ ಈ ರೀತಿಯಾಗಿ ನೋಡ್ರಿ, ಕರೆಕ್ಟ್ ಆಗಿ ನೋಡ್ಕೊಡ್ರಿ ಇದನ್ನ. ಸೊ ಈ ರೀತಿಯಾಗಿ ಸ್ಟ್ರಕ್ಚರ್ ಬರ್ಬೇಕು. ಸೊ ಈ ರೀತಿಯಾಗಿ ಸ್ಟ್ರಕ್ಚರ್ ಬರ್ಬೇಕು. ಸೊ ನಿಮ್ಗೆ ಕಾಣಿಸ್ತಿಲ್ಲ ಅಂತ ಹೇಳಿದ್ರೆ ನಾನು ಪೆನ್ ಇಂದ ಮಾರ್ಕ್ ಮಾಡ್ತೀನಿ ನೋಡ್ರಿ. ಸೊ ಒಂದು 10 ಸೆಕೆಂಡ್. ಸೊ ಈ ರೀತಿಯಾಗಿ ಏನ್ ಮಾಡ್ಬೇಕಂತ ಹೇಳಿದ್ರೆ ನೀವು ಪ್ರಾಕ್ಟಿಕಲ್ ಆಗೇ ಮಾಡ್ಬೇಕು. ಪ್ರಾಕ್ಟಿಕಲ್ ಮಾಡ್ರಿ ಅಂತ ಟ್ರೈ ಮಾಡ್ರು. ಸೊ ಟ್ರೈ ಮಾಡೋದಕ್ಕೆ ಏನ್ ಆಗಲ್ಲ. ಒಂದ್ ಏನಂತ ಹೇಳಿದ್ರೆ 10 ಮಿನಿಟ್ಸ್ ಇಲ್ವಾ ಅಥವಾ ½ ವೇಸ್ಟ್ ಆಗತ್ತೆ ಅಷ್ಟೇ ನಿಮ್ ಲೈಫ್ ಇಂದ. ಬಟ್ ಆದ್ರೆ ಒಂದ್ಸರಿ ಎಲ್ಲಾದ್ರೂ ಕರೆಕ್ಟ್ ಆಗಿ ಬಂತು. ಸೊ ಈ ರೀತಿಯಾಗಿ ನಮ್ಗೆ ಸ್ಟ್ರಕ್ಚರ್ ಬರ್ಬೇಕು, ಕರೆಕ್ಟಾ? ಈ ರೀತಿಯಾಗಿ ಬರ್ಬೇಕು ನೋಡ್ರಿ. ಸೊ ಈ ರೀತಿಯಾಗಿ ಯಾವ್ದೈತಿ ಅಂತ ಹೇಳಿ ಇವಾಗ ನಾವ್ ಏನ್ ಮಾಡ್ಬೇಕಂತ ಹೇಳಿದ್ರೆ ನೋಡ್ಬೇಕು. ನೋಡೋಣ ಇವಾಗ. ಎಸ್, ನೋಡ್ರಿ ಈ ರೀತಿಯಾಗಿರ್ಬೇಕು. ಸೊ ಇಲ್ಲಿ ಏನಂತ ಹೇಳಿದ್ರೆ ಮೂಲೆಯಲ್ಲೂ ಇರ್ಬೇಕು ನೋಡ್ರಿ. ಸೊ ಇಲ್ಲಿ ಮೂಲೆಯಲ್ಲೂ ಇದಾವ, ಎಲ್ಲಾ ಕಡೆ ಮೂಲೆ ಒಳಗಡೆ ಇದಾವ. ನಾವ್ ಹೆಂಗ್ ಮಾಡಿದೀವಲ್ಲ ಸೇಮ್ ಅದೇ ತರ ಎಲ್ಲಾ ಕಡೆ ಮೂಲೆ ಒಳಗಡೆ ಇದಾವ. ಬಟ್ ಆದ್ರೆ ಇಲ್ಲಿ ಏನಂತ ಹೇಳಿದ್ರೆ ನಮ್ದು 4 ಇರ್ಬೇಕು. ಮಿಡಲ್ ನೋಡ್ರಿ, ನಮ್ದು ಮಿಡಲ್ 4 ಇದಾವ. ಬಟ್ ಆದ್ರೆ ಇಲ್ಲಿ ಜಾಸ್ತಿ ಇದಾವ, ಇದಾಗಂಗಿಲ್ಲ. ಸೇಮ್ ಅದೇ ತರ ನೋಡ್ರಿ, ಇವು ಇಲ್ಲಿ ಈ ಪ್ಲೇಸ್ ಅಲ್ಲಿ ಇಲ್ಲ, ಇವು ಮಿಡಲ್ ಇದಾವ ಇಲ್ಲಿ. ಸೊ ಕೂಡ ಇದು ಕೂಡ ಆಗಂಗಿಲ್ಲ. ಇದ್ ನೋಡ್ರಿ, ಇವು ಎರಡು ಏನಂತ ಹೇಳಿದ್ರೆ ಕಾರ್ನರ್ ಸೈಡ್ ಇದಾವ. ಓಕೆ, ಎಲ್ಲಾ ಕಡೆಗೂ ಕಾರ್ನರ್ ಸೈಡ್ ಇದಾವ. ಅದಾದ ನಂತರ ಮಿಡಲ್ ಅಲ್ಲಿ ಏನಂತ ಹೇಳಿದ್ರೆ ಈ ರೀತಿ ಆಗೈತೆ. ಓ ವಾಯ್, ವೆರಿ ಗುಡ್, ಇದು ನಮಗ್ ಸಿಕ್ತು. ಸೊ ಇದೇನಂತ ಹೇಳಿದ್ರೆ ನಮ್ಗೆ ಕರೆಕ್ಟ್ ಆನ್ಸರ್ ಆಗತ್ತೆ. ಬಟ್ ಆದ್ರೆ ಇದು ಕೂಡ ಮಿಡಲ್ ಬಂದೈತೆ, ಇದು ಕಾರ್ನರ್ ಬರ್ಬೇಕಿತ್ತು. ಸೊ ಇದೇನಂತ ಹೇಳಿದ್ರೆ ಆಪ್ಷನ್ ಸಿ ನಮ್ಗೆ ಕರೆಕ್ಟ್ ಆಗಿರೋ ಆಪ್ಷನ್ ಆಗತ್ತೆ. ಈ ರೀತಿಯಾಗಿ ಏನಂತ ಹೇಳಿದ್ರೆ ನಾವು ಸಾಲ್ವ್ ಮಾಡ್ಬೇಕು. ಸೊ ಟೋಟಲ್ ಎಲ್ರಿಗೂ ಗೊತ್ತಾಯ್ತಾ? ಎಸ್, ಸೇಮ್ ಅದೇ ತರ ನೋಡ್ರಿ ಇನ್ನೊಂದು ಕ್ವಶನ್ ಐತೆ. ಇದನ್ನು ಕೂಡ ಏನಂತ ಹೇಳಿದ್ರೆ ನಾವು ಮಾಡೋಣ. ಫಸ್ಟ್ ಏನಂತ ಹೇಳಿದ್ರೆ ಈ ರೀತಿಯಾಗಿ ಪೇಪರ್ ತಗೊಳ್ಬೇಕು. ಅದಾದ ನಂತರ ಮಿಡಲ್ ಈ ರೀತಿಯಾಗಿ ಏನಂತ ಹೇಳಿದ್ರೆ ಕಾರ್ನರ್ ಟು ಕಾರ್ನರ್ ಏನ್ ಮಾಡ್ಬೇಕಂದ್ರೆ ಸೊ ಈ ರೀತಿಯಾಗಿ ಫೋಲ್ಡ್ ಮಾಡ್ಬೇಕು. ಫೋಲ್ಡ್ ಮಾಡ್ರಿ. ಫೋಲ್ಡ್ ಮಾಡಿದಾದ ನಂತರ ನೆಕ್ಸ್ಟ್ ನೋಡಿ ಕೆಳಗಡೆಯಿಂದ ಮಡ್ಸಂಗಿಲ್ಲ. ಇಲ್ಲಿ ಎರೋ ಮಾರ್ಕ್ ಮೇಲ್ಗಡೆಯಿಂದ ಕೆಳಗೈತೆ. ಸೊ ಮೇಲ್ಗಡೆ ಈ ಕಡೆ ಮಡ್ಸ್ಬೇಕು. ಅದಾದ ನಂತರ ನೆಕ್ಸ್ಟ್ ಯಾವ ತರ ಬರುತ್ತಾ, ಸೊ ಈ ರೀತಿಯಾಗಿ ಕೆಳಗಡೆ ಈ ರೀತಿಯಾಗಿ ಬರುತ್ತೆ. ನಿಮ್ಗೆ ಕೆಳಗಡೆ ಏನಂತ ಹೇಳಿದ್ರೆ ಟೋಟಲ್ ಆಗಿ ಈ ರೀತಿಯಾಗಿ ಬರುತ್ತೆ. ಅವಾಗ ಏನ್ ಮಾಡ್ಬೇಕು, ಮತ್ತೆ ಮಿಡಲ್ ನ ಈ ಕಡೆ ಮಡಚ್ಬೇಕು, ಈ ಕಡೆ ಸೈಡ್ ಇಂದ ಮಡಚ್ಬೇಕು, ಫೋಲ್ಡ್ ಮಾಡ್ಬೇಕು. ಅವಾಗ ಈ ರೀತಿಯಾಗಿ ಒಂದು ಸ್ಟ್ರಕ್ಚರ್ ಬರುತ್ತಾ, 2 ಹೋಲ್ ತೆಗಿಬೇಕು. ಇವಾಗ ಅದನ್ನ ನಾವು ಮಾಡೋಣ. ಎಸ್, ನೋಡ್ರಿ ಎಲ್ರು ನನ್ ಜೊತೆ ಮಾಡ್ತಾ ಹೋಗ್ರಿ. ಸೊ ಫಸ್ಟ್ ಏನ್ ಕೊಟ್ಟಿದಾನಪ್ಪ ಅಂತ ಹೇಳಿದ್ರೆ ಈ ರೀತಿಯಾಗಿ ಪೇಪರ್ ತಗೋಬೇಕು. ಸೊ ಈ ರೀತಿಯಾಗಿ ಪೇಪರ್ ತಗೊಳ್ಬೇಕು. ಫಸ್ಟ್ ಒನ್ ತಗೊಂಡ್ವಿ. ಸೊ ಅದಾದ ನಂತರ ನೆಕ್ಸ್ಟ್ ಒನ್ ಏನಿದೆ ನೋಡ್ರಿ. ಸೊ ನಾವ್ ಏನಂತ ಹೇಳಿದ್ರೆ ಮಿಡಲ್ ಮಡಚ್ಬೇಕು ಅಂತ ಹೇಳಿದಾನ. ಮಿಡಲ್ ಏನ್ ಮಾಡ್ಬೇಕು, ಫೋಲ್ಡ್ ಮಾಡ್ಬೇಕು. ಎಸ್, ಮಿಡಲ್ ಫೋಲ್ಡ್ ಮಾಡ್ರಿ. ಸೊ ಈ ರೀತಿಯಾಗಿ ಐತಿ, ಮಿಡಲ್ ಫೋಲ್ಡ್ ಮಾಡಂತ ಹೇಳಿದಾನ. ಕರೆಕ್ಟಾ? ಮಿಡಲ್ ಫೋಲ್ಡ್ ಮಾಡ್ರಿ ಕರೆಕ್ಟ್ ಆಗಿ. ಸೊ ಮಿಡಲ್ ನ ಫೋಲ್ಡ್ ಮಾಡಿದ್ರಿ. ಈ ತರ ಬಂತು. ಇವಾಗ ಅವ್ನ್ ಏನ್ ಮಾಡಿದ ಅಂತಂದ ಹೇಳಿದ್ರೆ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ನೆಕ್ಸ್ಟ್ ಮೇಲ್ಗಡೆಯಿಂದ ಕೆಳಗೆ ಈ ತರ ಕೊಟ್ಟಿದಾನ. ಮೇಲ್ಗಡೆಯಿಂದ ಕೆಳಗಡೆ ತಗೊಂಡ್ ಬರ್ಬೇಕು. ಇಲ್ಲಿ ನೋಡ್ರಿ ಕರೆಕ್ಟ್ ಆಗಿ ನೋಡ್ರಿ, ಮೇಲ್ಗಡೆಯಿಂದ ಮಡಚ್ಬೇಕು ಇವಾಗ ನಾವು. ಸೊ ಏನ್ ಮಾಡ್ಬೇಕು, ಮೇಲ್ಗಡೆಯಿಂದ ಫೋಲ್ಡ್ ಮಾಡ್ಬೇಕು. ಮೇಲ್ಗಡೆಯಿಂದ ನಿಮ್ ಕಡೆ ಸೈಡ್ ಫೋಲ್ಡ್ ಮಾಡ್ಕೊಡ್ರಿ. ಮೇಲ್ಗಡೆಯಿಂದ ನಿಮ್ ಕಡೆ ಸೈಡ್ ಫೋಲ್ಡ್ ಮಾಡ್ಕೊಡ್ರಿ. ಕರೆಕ್ಟ್ ಆಗಿ ಹಿಡ್ಕೋಬೇಕು. ಹಿಂಗೆ ಮತ್ ಈ ತರ ಎಲ್ಲ ಹಿಡ್ಕೊಂಗಿಲ್ಲ. ನಾವು ಈ ತರ ಇತ್ತು, ಈ ತರ ಏನಂತ ಹೇಳಿದ್ರೆ ಸ್ಕ್ವೇರ್ ಇತ್ತು, ಅದನ್ನ ಈ ತರ ಮಡ್ಚಿದ್ವಿ. ಫಸ್ಟ್ ಸೆಕೆಂಡ್ ಸ್ಟೆಪ್ ಮೇಲ್ಗಡೆಯಿಂದ ಮಡ್ಚಿದ್ವಿ, ಈ ರೀತಿಯಾಗಿ ಬಂತು. ಈ ರೀತಿಯಾಗಿ ಬಂದ ನಂತರ ನೆಕ್ಸ್ಟ್ ಸ್ಟೆಪ್ ಏನ್ ಹೇಳಿದಾನ ಅಂತ ನೋಡ್ಬೇಕು. ನೆಕ್ಸ್ಟ್ ಸ್ಟೆಪ್ ಏನ್ ಹೇಳಿದಾನ, ಇಲ್ಲಿ ನೋಡ್ರಿ, ಕಾಣಿಸ್ತಾ ಏನೋ ಇಲ್ವಾ? ನೆಕ್ಸ್ಟ್ ಸ್ಟೆಪ್ ಏನ್ ಮಾಡಿದ ಅಂತಂದ ಹೇಳಿದ್ರೆ ಕೆಳಗಡೆಯಿಂದ ಈ ರೀತಿಯಾಗಿ ಮಡ್ಸ್ಬೇಕು. ನಿಮ್ದು ಎಡಗಡೆಯಿಂದ ಬಲಗಡೆ ಸೈಡ್ಗೆ ಮಡ್ಸ್ಬೇಕು. ಅದನ್ನ ಮಡ್ಚ್ರಿ ನೋಡೋಣ, ಪ್ರಾಪರ್ ಆಗಿ ಮಡ್ಚ್ರಿ. ಎಸ್, ಬಲಗಡೆಯಿಂದ ಏನ್ ಮಾಡ್ಬೇಕಂದ್ರೆ ಮಡ್ಚ್ಬೇಕು.
ಸೊ ಅದಾದ ನಂತರ ನೆಕ್ಸ್ಟ್ ಮಡಚಿದ ನಂತರ ಫೋಲ್ಡ್ ಮಾಡಿದ ನಂತರ ಈ ರೀತಿಯಾಗಿ ಸ್ಟ್ರಕ್ಚರ್ ಬರುತ್ತೆ. ಇದೇ ರೀತಿಯಾಗಿ ಹಿಡ್ಕೋಬೇಕು, ಈ ರೀತಿಯಾಗೆಲ್ಲ ಹಿಡ್ಕೊಂಗಿಲ್ಲ. ಅಲ್ಲಿ ಯಾವ ತರ ಡಯಾಗ್ರಾಮ್ ಕೊಟ್ಟ ನೋಡ್ರಿ, ಈ ರೀತಿಯಾಗಿ ಕೊಟ್ಟಿದ್ದಾನ. ಅವಾಗ ಏನ್ ಮಾಡ್ಬೇಕಂದ್ರೆ ಇಲ್ಲೊಂದು ಹೋಲ್ ತೆಗಿಬೇಕು. ಇವಾಗ ಕರೆಕ್ಟ್ ಆಗಿ ನೋಡ್ರಿ, ತೆಗಿ ನೋಡೋಣ. ಈಗ ಏನಂತ ಹೇಳಿದ್ರೆ ಇಲ್ಲಿವರೆಗೂ ಬಂತ್ ನಮ್ದು. ಇಲ್ಲಿವರೆಗೂ ಬಂದ ನಂತರ ಎಡಗಡೆಯಿಂದ ಈ ಕಡೆಯಿಂದ ಮಡಿಸ್ಬೇಕಂತ ಹೇಳಿದ. ಅದಕ್ಕೋಸ್ಕರ ನಮ್ ಕಡೆ ಸೈಡ್ ಈ ತರ ಮಡಚ್ಕೊಂಡ ನಾನು. ಮಡಚ್ಕೊಂಡ ನಂತರ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನೋಡ್ರಿ, ಇವೆಲ್ಲ ಈ ಕಡೆ ಬರ್ತಾವ. ಕರೆಕ್ಟ್ ಆಗಿ ನೋಡ್ಕೊಡ್ರಿ. ಸೊ ಈ ತರ ಮಾಡಿದ್ರೆ ಅವಾಗ ಏನ್ ಮಾಡ್ಬೇಕಂತ ಹೇಳಿದ್ರೆ ಇಲ್ಲೊಂದು ಹೋಲ್ ನಾವು ಮಾಡ್ಬೇಕು. ಇವಾಗ ಸರಿ ಮಾಡ್ರ ನೋಡೋಣ. ನಾನ್ ಏನಂತಂದ ಹೇಳಿದ್ರೆ ಸ್ವಲ್ಪ ಸೀಸರ್ ಯೂಸ್ ಮಾಡ್ಕೊಂಡ್ ಮಾಡಕತ್ತೇನೆ, ಗೊತ್ತಾಗ್ಬೇಕು ಎಲ್ರಿಗೂ ಅಂತ. ಪೆನ್ ಯೂಸ್ ಮಾಡ್ಕೊಂಡ್ ಮಾಡ್ರಿ. ಪೆನ್ ಏನಂತಂದ ಹೇಳಿದ್ರೆ ಅದನ್ನ ಫುಲ್ ಹೋಲ್ ಮಾಡ್ಬಿಟ್ಟು ಪೆನ್ ಇಂದ ಬಂದ್ಬಿಡತ್ತ. ಸೀಸರ್ ಎಲ್ಲ ತಗೊಂಡು ಹಾಕೋಬೇಡ್ರಪ್ಪ, ನಾ ಹೇಳಿದೇನಂತಂದ ಹೇಳಿ. ಎಕ್ಸಾಮ್ ಅಲ್ಲಿ ಸೀಸರ್ ಅವು ಇವೆಲ್ಲ ಏನು ಅಲವಿಲ್ಲ. ಪೆನ್ ಇರುತ್ತಲ್ಲ, ಪೆನ್ ಒಂದ್ ಎಕ್ಸ್ಟ್ರಾ ವೈರ್ ತಗೊಂಡ್ ಹೋಗ್ರಿ. ಬೇಕಾದ್ರೆ ಅದು ಅದ್ರ ತುದಿ ಮುರಿದೋದ್ರೂ ಕೂಡ ಪರವಾಗಿಲ್ಲ. ಬಟ್ ಆದ್ರೆ ಇದೇ ರೀತಿಯಾಗಿ ಏನಂತಂದ ಹೇಳಿದ್ರೆ ನೀವು ಸಾಲ್ವ್ ಮಾಡ್ಬೇಕು. ನಿಮ್ಗೆ ಎಷ್ಟಪ್ಪ ಟೈಮ್ ಹೊತ್ತಾಗೈತಿ ಇವಾಗ? ಕಡಿಮೆ ಟೈಮು. ಸೊ ನೋಡ್ರಿ, ನಾನು ಈ ತರ ಏನಂತಂದ ಹೇಳಿದ್ರೆ ಎರಡು ಹೋಲ್ ಮಾಡ್ಕೊಂಡೆ. ಇವಾಗ ನಾವು ಓಪನ್ ಮಾಡ್ಬೇಕು. ಸೊ ಓಪನ್ ಮಾಡ್ರಿ. ಎಸ್, ಓಪನ್ ಮಾಡಿದಾಗ ಈ ರೀತಿಯಾಗಿ ಸ್ಟ್ರಕ್ಚರ್ ಬಂತು. ಈ ರೀತಿಯಾಗಿ ಸ್ಟ್ರಕ್ಚರ್ ಎಲ್ಲೈತೆ ಅಂತ ನೋಡ್ಬೇಕು. ಇವಾಗ ಕಾಣಿಸ್ತಿದ್ಯಾ? ಕಾಣಿಸ್ಲಿಲ್ಲ ಅಂತಂದ ಹೇಳಿದ್ರೆ ಅದಕ್ಕೂ ಒಂದು ವ್ಯವಸ್ಥೆ ಮಾಡುವ. ಸೊ ನಾನು ಏನ್ ಮಾಡ್ತೀನಿ ಅಂತಂದ ಹೇಳಿದ್ರೆ ಅಲ್ಲಿ ಪೆನ್ ಇಂದ ಮಾರ್ಕ್ ಮಾಡ್ತೀನಿ ಇರಪ್ಪ ಸ್ವಲ್ಪ. ಸೊ ಅಲ್ಲಿವರೆಗೂ ಯಾರು ಇನ್ನೂ ಕಟ್ ಮಾಡಿಲ್ಲ, ಕಟ್ ಮಾಡ್ರಿ ಬೇಗ 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 ಕಟ್ ಮಾಡ್ಬೇಕು. ಸೊ ಸುಮ್ನೆ ಸರ್ ನಾನು ವಿಡಿಯೋ ನೋಡಿ ಬಿಡ್ತೀನಿ ಅಂತಂದಲ್ಲ. ಸೊ ನೀವು ಕರೆಕ್ಟ್ ಆಗಿ ರೆಸ್ಪಾನ್ಸ್ ಮಾಡ್ಬೇಕು ಇದಕ್ಕೆ. ಇದೆಲ್ಲಾನು ಅರ್ಥ ಆಗೈತಾ ಅಂತಂದ ಹೇಳಿದ್ರೆ ನಾನು ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ ಇದ್ರ ಮೇಲೆ. ಸೊ ಪರ್ಫೆಕ್ಟ್ ಆಗಿ ಯಾರಿಗೂ ಟೆನ್ಷನ್ ಇರಂಗಿಲ್ಲ. ಎಲ್ರಿಗೂ ಏನಂತಂದ ಹೇಳಿದ್ರೆ ಇದರಲ್ಲಿ ಫುಲ್ ಮಾರ್ಕ್ಸ್ ಬಂದ್ಬಿಡುತ್ತೆ. ನೋಡ್ರಿ, ಈ ರೀತಿಯಾಗಿ ನಮ್ಗೆ ಸ್ಟ್ರಕ್ಚರ್ ಬರ್ಬೇಕು ಇವಾಗ. ಸೊ ನಾವು ಡೈರೆಕ್ಟ್ ಆಗಿ ಕ್ವಶನ್ ಅಲ್ಲಿ ಹೋಗೋಣ. ಎಸ್, ಸೊ ಈ ರೀತಿಯಾಗಿ ಎಲ್ಲ ಅಂತ ನೋಡ್ಬೇಕು ಇವಾಗ. ಈ ರೀತಿಯಾಗಿ ಇಲ್ಲಿ ಇದೈತಾ ಇದು ನೋಡ್ರಿ, ಇಲ್ಲಿ ಮೂಲೆಯಲ್ಲಿ 2 ಬಂದಿದಾವ. ಈ ರೀತಿಯಾಗಿ ಈ ಕಡೆ ಮೂಲೆಯಲ್ಲಿ 2 ಬಂದಿದಾವ. ಸೊ ಅಂದ್ರೆ ಇದು ಈ ಕಡೆ ಪ್ಲೇಸ್ ಅಲ್ಲಿ ಐತೆ. ಅದಾದ ನಂತರ ನೆಕ್ಸ್ಟ್ ಇದು ಕರೆಕ್ಟ್ ಅಲ್ಲ, ಇದೇನು ಮುಂದ್ ಬಂದೈತೆ. ನೆಕ್ಸ್ಟ್ ನೋಡ್ರಿ, ಇದು ಒಂದೊಂದೇ ಐತೆ, ಇಲ್ಲಿ 2 ಬರ್ಬೇಕು, ಇದು ಅಲ್ಲ. ಕರೆಕ್ಟಾ? ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್. ಸೊ ಎಲ್ಲ ನಾವು ಏನ್ ಮಾಡಿದಾನ ಅಂತ ಹೇಳಿದ್ರೆ ಈ ಕಡೆ ಸೈಡ್ ಕೊತ್ಕೊಂಡಿದಾನ. ಎಸ್, ಇಲ್ಲಿ ನೋಡ್ರಿ ನನ್ ಕಡೆಯಿಂದ ಮಿಸ್ಟೇಕ್ ಆಯ್ತು. ಸೊ ಅವನ್ ಏನ್ ಮಾಡಿದ ಅಂತಂದ ಹೇಳಿದ್ರೆ ಚಿಕ್ಕದಾಗೆ 2 ಕೊಟ್ಕೊಂತ ಹೋಗಿದಾನೆ ಎಲ್ಲ ಕಡೆ. ನಾನ್ ನೋಡ್ಲಿಲ್ಲ, ಮೂಲೆಯಲ್ಲಿ ಕೊಟ್ಟಿದ್ದಾನ ಅಂತ ಅನ್ಕೊಂಡೆ. ಸೊ ಇದ್ ನೋಡ್ರಿ, ನಮ್ಗೆ 2 ಮೂಲೆಗೆ ಬಂದೈತ. ಈ ರೀತಿಯಾಗಿ ಏನಂತಂದ ಹೇಳಿದ್ರೆ 2 ಇರ್ಬೇಕಿತ್ತು ಇಲ್ಲಿ. ಸೊ ಅವ್ನ ಏನ್ ಕೊಟ್ಟಿದ ಕರೆಕ್ಟ್ ಆಗಿ ಕೊಟ್ಟಿದ್ದಾನೆ. ಬಟ್ ಅದ್ರ ಇಲ್ಲಿ ಒಂದೇ ಐತೆ, ಇದು ಬರಂಗಿಲ್ಲ. ಇಲ್ಲಿ ನೋಡ್ರಿ, ನಮ್ದು ಮಿಡಲ್ ಅಲ್ಲಿ 2 ಬರ್ಬೇಕು. ಈ ರೀತಿ ಏನಂತಂದ ಹೇಳಿದ್ರೆ 2 ಬರ್ಬೇಕು. ಬಟ್ ಅದ್ರ ಇಲ್ಲಿ ಒಂದೊಂದ್ ಐತೆ, ಇದು ಕೂಡ ಬರಲ್ಲ. ನಮ್ಗೆ ಇದು ಆನ್ಸರ್ ಆಗ್ಬೇಕು, ಇಲ್ಲ ಇದು ಆನ್ಸರ್ ಆಗ್ಬೇಕು. ಈಗ ನಾವು ಈ ತರ ನೋಡಿದಾಗ ನಮ್ದು ಈ ತರ 2 ಈಗ ಏನದಾವಲ್ಲ, ಇಲ್ಲಿ ಇದಾವ ನೋಡ್ರಿ 2 ಹೋಲ್ಗಳಿದಾವಲ್ಲ. ಸೊ ಇವೇನಂತಂದ ಹೇಳಿದ್ರೆ ಕಾರ್ನರ್ ಬಂದಿದಾವ. ಸೊ ಇಲ್ಲಿ ಮಿಡಲ್ ಐತೆ, ಇದು ಕೂಡ ಆಗಲ್ಲ. ನಮಗ್ ಫಸ್ಟ್ ಒನ್ ಆನ್ಸರ್ ಆಗತ್ತೆ. ನಾನು ಫಸ್ಟ್ ಒನ್ ರಾಂಗ್ ಅಂತಂದ ಹೇಳ್ದೆ. ಯಾಕಂತಂದ ಹೇಳಿದ್ರೆ ಸೊ ನಾನು ಇಲ್ಲಿ ಕಟ್ ಮಾಡ್ಕೊಂಡಿದ್ದೆ. ಸೊ ಅವ್ರು ಏನ್ ಮಾಡಿದಾರೆ ಅಂತಂದ ಹೇಳಿದ್ರೆ ಸ್ವಲ್ಪ ಒಳಗಡೆ ಕಟ್ ಮಾಡಿದಾರೆ ನೋಡ್ರಿ. ಸೊ ಎಲ್ಲಾ ಮೂಲೆಗೆ ಏನಂತಂದ ಹೇಳಿದ್ರೆ 2 ಇದಾವ ಇಲ್ಲಿ. ಸೊ ಮೂಲಿಗೆ ಏನಂತಂದ ಹೇಳಿದ್ರೆ 2 ಇದಾವ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಟೋಟಲ್ ಆಗಿ ಏನಂತಂದ ಹೇಳಿದ್ರೆ ಮಿಡಲ್ ಎಷ್ಟಿದಾವ್ ನೋಡ್ರಿ, 8 ಇದಾವ ಅನ್ಕೊತೀನಿ ನೋಡ್ರಿ. ಸೊ 1 2 3 4 5 6 7 8 ಹೋಲ್ಸ್ ಇದಾವ. ಇಲ್ಲಿ ನೋಡ್ರಿ, ನಾವು ಚೆಕ್ ಮಾಡೋಣ. 1 2 3 4 5 6 7 ಸಾರಿ 1 2 3 4 5 6 7 8 ಟೋಟಲ್ ಏನಂತಂದ ಹೇಳಿದ್ರೆ ಕರೆಕ್ಟ್ ಆಗಿ ಈ ತರ ಡಯಾಗ್ರಾಮ್ ಬರುತ್ತೆ. ನಮ್ಗೆ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಸೊ ನಾನು ಫಸ್ಟ್ ಗೆ ಅಂದ್ರೆ ಮಿಡಲ್ ನೋಡ್ಕೊಂಡಿದ್ದೆ, ಅದೊಂದ್ ಸ್ವಲ್ಪ ಇದು ಆಯ್ತು. ನಮ್ಗೆ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ನಾವು ಸಾಲ್ವ್ ಮಾಡ್ತಾ ಹೋಗ್ಬೇಕು. ನೋಡ್ರಿ, ನಿಮ್ಗೆ ಇದು ಪರ್ಫೆಕ್ಟ್ ಆಗಿ ಅರ್ಥ ಆಗೈತೆ ಅಂತಂದ ಹೇಳಿದ್ರೆ, ಸೊ ಇದೇನಂತಂದ ಹೇಳಿದ್ರೆ ನಿಮ್ಗೆ ಪರ್ಫೆಕ್ಟ್ ಆಗಿ ಅರ್ಥ ಆಗೈತೆ ಅಂತಂದ ಹೇಳಿದ್ರೆ, ಸೊ ಇದ್ರ ಮೇಲೆ ನಾನು ಇನ್ನೊಂದು ವಿಡಿಯೋವನ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ, ವಿಡಿಯೋ 2 ಅಂತಂದ ಹೇಳಿ. ಸೊ ಅದನ್ನೊಂದು ನೋಡಿದ್ವಿ, ಸೇಮ್ ಇದೇ ತರ ಮಾಡಿದ್ವಿ ಅಂತಂದ ಹೇಳಿದ್ರೆ ಟೋಟಲಿ ಪರ್ಫೆಕ್ಟ್ ಆಗತ್ತ. ಸೊ ಸಮ್ ಅದರ್ ಎಕ್ಸಾಮ್ಸ್ ಗಳಲ್ಲಿ 1 ಮಾರ್ಕ್ಸ್ ಇರುತ್ತೆ ಇದಕ್ಕೆ, ಇನ್ನ ಸಮ್ ಅದರ್ ಎಕ್ಸಾಮ್ಸ್ ಗಳಲ್ಲಿ ಸೊ 2 ಮಾರ್ಕ್ಸ್ ಇರುತ್ತೆ. ಇದು ಪರ್ಫೆಕ್ಟ್ ಆಗಿ ನಿಮಗೆ ಬಂದಂಗ ಆಗಿಬಿಡುತ್ತೆ. ಎಲ್ರಿಗೂ ಅರ್ಥ ಆಯ್ತಾ? ಸೊ ಅದಾದ ನಂತರ ನೋಡ್ರಿ, ನೆಕ್ಸ್ಟ್ ಕರ್ನಾಟಕ ಜಿಯೋಗ್ರಫಿ ಅಂತಂದ ಹೇಳಿ ನನ್ನ ವಿಡಿಯೋಸ್ ಗಳಿದಾವ. ಕರ್ನಾಟಕ ಜಿಯೋಗ್ರಫಿ ತುಂಬಾ ಇಂಪಾರ್ಟೆಂಟ್. ನಿಮ್ಗೆ PC ಆಗಿರ್ಬೋದು, PS ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಯಾವುದೇ ಎಕ್ಸಾಮ್ಸ್ ಗಳನ್ನ ನೀವು ತಗೊಂಡ್ರಿ ಅಂತಂದ ಹೇಳಿದ್ರೆ, ಸೊ ಕರ್ನಾಟಕ ಜಿಯೋಗ್ರಫಿ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೀನಿ ಆಲ್ರೆಡಿ. ಇದರಲ್ಲಿ GK ಕವರ್ ಆಗಿದೆ. ಸೊ ಆಲ್ಮೋಸ್ಟ್ ಎಲ್ಲ GK ಕವರ್ ಆಗಿದೆ. ಸೊ ನಿಮ್ದು ಯಾವ್ದೋ ನ್ಯಾಷನಲ್ ಪಾರ್ಕ್ಸ್, ರೋಡ್ಸ್ ಬಗ್ಗೆ, ರಿವರ್ಸ್ ಗಳ ಬಗ್ಗೆ ಟೋಟಲ್ ಎವ್ರಿಥಿಂಗ್ ಕವರ್ ಆಗಿದೆ. ಸೊ ಒಂದೇ ವಿಡಿಯೋದಲ್ಲಿ ಏನಂತಂದ ಹೇಳಿದ್ರೆ ಒಂದೊಂದೇ ವಿಡಿಯೋದಲ್ಲಿ ಎಷ್ಟೊಂದು ಮಾಹಿತಿಗಳಿದಾವ. ಸೊ ಅವುಗಳನ್ನ ನೋಡ್ರಿ, ಒಂದೊಂದೇ ವಿಡಿಯೋ ನೋಡ್ಬಿಟ್ಟು ಸೊ ನೋಟ್ಸ್ ಗಳನ್ನ ಮಾಡ್ಕೊಳ್ರಿ. ನಿಮ್ಗೆ ಯಾವುದೇ ಬುಕ್ಸ್ ಗಳು ಬೇಡ, ಬೇರೆ ಯಾವ ಕೋಚಿಂಗ್ ಸೆಂಟರ್ ಬೇಡ, ಬೇರೆ ಯಾವ ಟೀಚರ್ ಕೂಡ ಬೇಡ.
ಸೊ ಒಂದೇ ವಿಡಿಯೋದಲ್ಲಿ ನಾನು ಎಲ್ಲಾನು ಆಲ್ಮೋಸ್ಟ್ ಕವರ್ ಮಾಡಿದ್ದೀನಿ. ಸೊ ಇವನ್ ಹಿಸ್ಟ್ರಿ, ಜಿಯೋಗ್ರಫಿ, ಸೊ ಈ ತರನು ಏನಂತಂದ ಹೇಳಿದ್ರೆ ಎಕನಾಮಿಕ್ಸ್ ಕೂಡ ಕವರ್ ಆಗಿದೆ, ಅದರಲ್ಲಿ ಎಲ್ಲಾನು ಕವರ್ ಮಾಡ್ತಾ ಹೋಗಿದ್ದೀನಿ. ಸೊ ಒಂದೊಂದು ವಿಡಿಯೋದಲ್ಲಿ. ಸೊ ಕಂಪ್ಲೀಟ್ ಆಗಿ ವಿಡಿಯೋಸ್ಗಳನ್ನ ನೋಡ್ರಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.